ಇನ್ನೊಂದು ಪ್ರಶ್ನೆ ಕಾಮನ್ ಆಗಿ ಎಲ್ಲರೂ ಕೇಳ್ತಾರೆ, ಈ ಆರ್ಥರೈಟಿಸ್ಸು, ಇನ್ಫ್ಲಮೇಟರಿ ಆರ್ಥರೈಟಿಸ್, ಆಟೋ ಇಮ್ಯೂನ್ ಡಿಸೀಸ್, ರುಮಟಾಯ್ಡ್ ಆರ್ಥರೈಟಿಸ್ ಏನೇನೋ ಹೇಳ್ತಿದ್ದೀರಲ್ಲ ಡಾಕ್ಟ್ರೇ, ನನ್ನ ಗುಣಪಡಿಸೋಕ್ಕಾಗುತ್ತಾ? ಈ ಗುಣಪಡಿಸೋದು ಅಂತ ಹೇಳಿದ್ರೆ, ಇವಾಗ ಜ್ವರ ಬರುತ್ತೆ, ಮಲೇರಿಯಾ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಇಲ್ಲ ಡೆಂಗು ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಮಾತ್ರೆ ತಗೊಂಡ್ರೆ ಹೋಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಇದು ಹೊರಗಡೆಯಿಂದ ಬಂದಿರೋ ಕೀಟಾಣು, ಅದನ್ನ ತಡೆದುಬಿಟ್ರೆ ಅದು ಹೋಗ್ಬಿಡುತ್ತೆ ಅಷ್ಟೇ. ಆದರೆ ಆಟೋ ಇಮ್ಯೂನ್ ಡಿಸೀಸ್ ಏನಿದೆ, ನಮ್ಮ ದೇಹದೊಳಗೇ ಆಗಿರೋ ಪ್ರಾಬ್ಲಮ್. ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ಮೇ ಸ್ವಲ್ಪ ಹೆಚ್ಚಾಗಿ ಕೆಲಸ ಮಾಡ್ತಿದೆಯೋ ಇಲ್ಲ ಬೇರೆ ಥರ ಕೆಲಸ ಮಾಡ್ತಿದೆ. ಅದಕ್ಕೋಸ್ಕರ ಖಂಡಿತವಾಗ್ಲೂ ಹೋಗುತ್ತಾ ಇದು ಹೇಳೋಕ್ಕಾಗಲ್ಲ ಫಸ್ಟ್ ಟೈಮ್. ಇನ್ನೊಂದೇನಂತ ಹೇಳಿದ್ರೆ, ರುಮೆಟಾಲಜಿಸ್ಟ್ ಬಂದು ಕೆಲವೊಂದು ನಾನ್ ಇನ್ಫ್ಲಮೇಟ್ರಿ ಕಂಡೀಷನ್ಸ್ನು ನೋಡ್ತಾರೆ. ಇವಾಗ ಅರ್ಲಿ ಆಸ್ಟಿಯೋ ಆರ್ಥರೈಟಿಸ್ ಏನಿದೆ ಅದು ಖಂಡಿತವಾಗ್ಲೂ ಗುಣವಾಗೋಗುತ್ತೆ. ಸ್ವಲ್ಪ ದಿನ ಕರೆಕ್ಟಾಗಿ ವ್ಯಾಯಾಮ ಮಾಡಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಬಹುಶಃ 2 ರಿಂದ 3 ತಿಂಗಳಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ. 1-1.5 ವರ್ಷದಲ್ಲಿ ಕಂಪ್ಲೀಟಾಗಿ ಗುಣ ಆಗೋಗುತ್ತೆ. ಮತ್ತೆ ಬರ್ಬೋದಾ? ಖಂಡಿತವಾಗ್ಲೂ ಬರ್ಬೋದು. ಯಾಕಂದರೆ ಯಾರಾದರೂ ವೆಯ್ಟ್ ಜಾಸ್ತಿ ಆದರೆ, ಇಲ್ಲ ಮತ್ತೆ ಏನಾದರೂ ಪೆಟ್ಟು ಬಿದ್ದರೆ, ಅಥವಾ ಮತ್ತೆ ಏನೋ ಜಾಸ್ತಿ ಎಕ್ಸ್ಟ್ರಾ ಮಾಡಿದ್ರೆ ಬರ್ಬೋದು. ಸೊ ಕೆಲವೊಂದನ್ನ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಕೆಲವೊಂದನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ಬೋದು. ಇದು 20 ವರ್ಷ ಮುಂಚೆ ಇದನ್ನ ಕೇಳಿದರೆ ನಾನು ಹೇಳ್ತಿದ್ದೆ, ಇಲ್ಲ ಖಂಡಿತವಾಗ್ಲೂ ಆಗಲ್ಲ, ಗುಣಪಡಿಸೋದು ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದೆ. ಆದರೆ ಇವಾಗ ವಿಜ್ಞಾನ ಇಷ್ಟೊಂದು ಅಡ್ವಾನ್ಸ್ ಆಗಿದೆ ಅಂತ ಹೇಳಿದ್ರೆ, ಹೊಸ ಹೊಸ ಮಾತ್ರೆಗಳು, ಹೊಸ ಹೊಸ ಇಂಜೆಕ್ಷನ್ಗಳು ದಿನನಿತ್ಯ ಬರ್ತಾ ಇದ್ದಾವೆ. ಅದನ್ನ ಪ್ರಯೋಗ ಮಾಡ್ತಾ ಇದ್ದಾರೆ, ಟೆಸ್ಟ್ ಮಾಡ್ತಾ ಇದ್ದಾರೆ. ಹೊಸ ಹೊಸ ಐಡಿಯಾಗಳು ಬರ್ತಾ ಇದೆ. ಅದರಿಂದ ಏನಾಗ್ತಿದೆ, ಕಮ್ಮಿ ಸೈಡ್ ಎಫೆಕ್ಟ್ ಇಟ್ಕೊಂಡು ಮ್ಯಾಕ್ಸಿಮಮ್ ಬೆನಿಫಿಟ್ ಇರುವಂಥದ್ದು ಬಹಳ ಈಗ ಮೆಡಿಸಿನ್ಸ್ ಬಂದುಬಿಟ್ಟಿದೆ ಮಾರ್ಕೆಟ್ಗೆ. ಹೀಗಿದ್ದಾಗ ನಾವು ಯಾವಾಗಾದರೂ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ, ಅಂದರೆ ತುಂಬ ತಡ ಮಾಡದೆ, ಸಿಂಪ್ಟಮ್ಸ್ ಬಂದು ತುಂಬ ತಡ ಮಾಡದೆ ಬೇಗ ಶೀಘ್ರವಾಗಿ ಏನೊಂದು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ, ಆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ನಿಮ್ಮ ಆರ್ಥರೈಟಿಸ್ನ ಫುಲ್ ಕಂಟ್ರೋಲಲ್ಲಿ ಒಂದು 6 ರಿಂದ 8 ತಿಂಗಳು ಇಟ್ಕೊಂಡ್ರೆ, ಅದಾದಮೇಲೆ ಒಂದೊಂದೇ ಮಾತ್ರೆನ ಅಥವಾ ಒಂದೊಂದೇ ಔಷಧಿ ಡೋಸೇಜ್ನ ಕಡಿಮೆ ಮಾಡ್ಕೋತಾ ಬರ್ಬೋದು. ಸಾಧಾರಣವಾಗಿ ಸ್ಟಿರಾಯ್ಡ್ಸು, ಪೇಯ್ನ್ ಕಿಲ್ಲರು ಅವೆಲ್ಲ 3 ರಿಂದ 6 ತಿಂಗಳ ಒಳಗಡೆ ಎಲ್ಲನೂ ಕಡಿಮೆ ಮಾಡೋಕ್ಕೆ ನೋಡ್ತೀವಿ. ಅದು ಕಡಿಮೆ ಆಗಿದ ತಕ್ಷಣ ಬೇರೆ ಏನು ಡಿಸೀಸ್ ಮಾಡಿಫೈಯಿಂಗ್ ಡ್ರಗ್ಸ್ ಇದ್ದಾವಲ್ಲ ಅದನ್ನಷ್ಟೇ ನಾವು ಕೆಲ ಕಾಲಗಳ ಅಷ್ಟರವರೆಗೆ ಕೊಡ್ತೀವಿ. ಇದು ಡಯಾಗ್ನೋಸಿಸ್ ಏನು ಅದ್ರ ಮೇಲೆ ಹೋಗುತ್ತೆ. ಇವಾಗ ಲೂಪಸ್ ಡಯಾಗ್ನೋಸಿಸ್ ಆಗಿತ್ತು ಅಂತ ಹೇಳಿದ್ರೆ ಮಿನಿಮಮ್ ಪಕ್ಷ 3 ವರ್ಷ ಕೊಡಬೇಕು ಟ್ರೀಟ್ಮೆಂಟ್ ಅಂತ ಇರುತ್ತೆ. 3 ವರ್ಷ ನಾರ್ಮಲ್ ಇದ್ಮೇಲೆ ಮಾತ್ರೆ ಡೋಸೇಜ್ನ ಕಡಿಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದೇ ಈಗ ವ್ಯಾಸ್ಕ್ಯುಲೈಟಿಸ್ ಆಗಿದ್ದರೆ 5 ವರ್ಷವರೆಗೂ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಇದೆ ಈಗ. ಆದರೆ ಫಸ್ಟ್ 2 ವರ್ಷ ಅಥವಾ ಫಸ್ಟ್ 1 ವರ್ಷ ಡೋಸೇಜ್ ತುಂಬ ಜಾಸ್ತಿ ಇರುತ್ತೆ. ಅದಾದಮೇಲೆ ಕಡಿಮೆ ಆಗೋಗುತ್ತೆ. ಸೊ ಸಡನ್ನಾಗಿ ನಿಲ್ಲಿಸೋದು ತುಂಬ ಅಪಾಯಕಾರಿ. ಸಡನ್ನಾಗಿ ನಿಲ್ಲಿಸಿ ಸಪೋಸ್ ಆ ಕಾಯಿಲೆ ವಾಪಸ್ ಬಂದುಬಿಟ್ರೆ ಹಳೆ ಮಾತ್ರೆ, ಹಳೆಯ ಔಷಧಿ ಕೇಳದೇ ಆಗೋಗ್ಬೋದು. ಆವಾಗ ನಿಮ್ಮ ಖರ್ಚು ಜಾಸ್ತಿ ಆಗುತ್ತೆ, ಡ್ಯಾಮೇಜು ಜಾಸ್ತಿ ಆಗುತ್ತೆ, ನಿಮ್ಮ ಶರೀರಕ್ಕೆ ಸ್ವಲ್ಪ ಹಾನಿನೂ ಉಂಟಾಗುತ್ತೆ. ಸೊ ಇದನ್ನ ತಡೆಯೋಕ್ಕೋಸ್ಕರ ಸಾಧಾರಣವಾಗಿ ರುಮೆಟಾಲಜಿಸ್ಟ್ ಸ್ವಲ್ಪ ಆಗಿ ಡೋಸೇಜ್ ಕಡಿಮೆ ಮಾಡ್ಕೋತಾ ಲಾಸ್ಟಿಗೆ ನಿಲ್ಲಿಸ್ತಾರೆ. ನಿಲ್ಲಿಸಾದ್ಮೇಲೂ ನೀವು ರುಮೆಟಾಲಜಿಸ್ಟ್ ಹತ್ರ ಹೋಗಬೇಕಾಗುತ್ತೆ. ಯಾಕಂದರೆ ಸಣ್ಣ ವಿಷಯಗಳು ವಾಪಸ್ ಬರ್ತಾ ಇದ್ದರೆ ಅವ್ರಿಗೆ ಗೊತ್ತಾಗೋಗುತ್ತೆ. ನಿಮಗೆ ಗೊತ್ತಾಗೋಕ್ಕಿಂತ ಮುಂಚೆನೂ ನಿಮ್ಮ ಡಾಕ್ಟ್ರಿಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಯಾಕಂದರೆ ಅವ್ರು ತುಂಬ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಎಲ್ಲ ಮಾಡಿಸ್ತಾ ಇರ್ತಾರೆ, ಆವಾಗ ಗೊತ್ತಾಗೋಗುತ್ತೆ. ಸೊ ಒಂದೇ ಉತ್ತರ ಹೇಳಬೇಕು ಅಂತ ಹೇಳಿದ್ರೆ, ಆರ್ಥರೈಟಿಸ್ ಗುಣಪಡಿಸ್ಬೋದಾ? ಖಂಡಿತವಾಗ್ಲೂ ಕಂಪ್ಲೀಟಾಗಿ ಟ್ರೀಟ್ ಮಾಡ್ಬೋದು. ಇಟ್ ಇಸ್ ಟ್ರೀಟೇಬಲ್. ಆದರೆ ಮಾತ್ರೆನ ತಟ್ಟದ್ದು ನಿಲ್ಲಿಸ್ಬಿಡ್ಬೋದಾ? ಖಂಡಿತವಾಗ್ಲೂ ಇಲ್ಲ. ಮಾತ್ರೆನ ಸ್ವಲ್ಪ ಆಗಿ ನಿಮ್ಮ ಡಾಕ್ಟ್ರೇ ನೋಡಿ ಬ್ಲಡ್ ಅಂಶ ಎಲ್ಲನೂ ನೋಡಿಬಿಟ್ಟು ಸ್ವಲ್ಪ ಆಗಿ ಕಡಿಮೆ ಮಾಡ್ತಾರೆ. ಸಾಧಾರಣವಾಗಿ 2 ರಿಂದ 5 ವರ್ಷದವರೆಗೂ ಟ್ರೀಟ್ಮೆಂಟ್ ಇರುತ್ತೆ. ಅದಾದಮೇಲೆ ಕಡಿಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಅದೇ ಪೇಯ್ನ್ ಕಿಲ್ಲರು, ಸ್ಟಿರಾಯ್ಡ್ ಅವೆಲ್ಲ 3 ರಿಂದ 6 ತಿಂಗಳ ಒಳಗಡೆ ಕಡಿಮೆ ಮಾಡಿ ನಿಲ್ಸೋಕ್ಕೆ ನೋಡ್ತಾರೆ.